ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಂಧಿಕರು ತೋರಿದ ಅವಮಾನವೀಯತೆಯಿಂದಾಗಿ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬರು ಸೂಕ್ತ ಆರೈಕೆ ಸಿಗದೆ ನರಳಾಡಿದ ಘಟನೆ ನಡೆದಿದೆ. ಸುಮಾರು 10 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಿಸಿದ ಸಂಬಂಧಿಕರು ಚಿಕಿತ್ಸೆ ಕೊಡಿಸದೆ ಹಾಗೂ ಯಾವುದೇ ಮಾಹಿತಿ ಇಲ್ಲದೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇದರಿಂದಾಗಿ ರೋಗಿಯು ಆಸ್ಪತ್ರೆಯಲ್ಲಿ ಊಟ ಆರೈಕೆ ಇಲ್ಲದೆ ನರಳಾಡುತ್ತಿದ್ದಾರೆ. ರೋಗಿಯ ಸ್ಥಿತಿ ಗಂಭೀರವಾಗಿದ್ದು ಕೊಳಕು ವಾತಾವರಣ ಮತ್ತು ಸೂಕ್ತ ಆರೈಕೆ ಇಲ್ಲದೆ ದೇಹದಲ್ಲಿ ಹುಣ್ಣುಗಳಾಗಿ ವಾಸನೆ ಬರುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಘಟನೆಗೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಶಾಸಕರು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿಯನ್ನಾಧರಿಸಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸಿದ್ದು ಸವದಿಯವರು ರೋಗಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಮುಂದಾಗಿದ್ದಾರೆ. ರೋಗಿಯ ಆಧಾರ್ ಕಾರ್ಡ್ ಪರಿಶೀಲಿಸಿದಾಗ ಅವರು ಬನಹಟ್ಟಿಯ ನಿವಾಸಿಯಾಗಿದ್ದು ವಿಠಲ್ ರಾವಳ್ ಎಂದು ಗುರುತಿಸಲಾಗಿದೆ. ಸಂಬಂಧಿಕರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಅವರು 8 ದಿನಗಳ ಹಿಂದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆಗೆ ಬೀಗ ಹಾಕಿ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ವೈದ್ಯ ಡಾಕ್ಟರ್ ನದಪ್ಪ, ರೋಗಿಗೆ 1 ವಾರದಿಂದ ಚಿಕಿತ್ಸೆ ನೀಡುತ್ತಿದ್ದೇನೆ ಮತ್ತು ಅವರ ಊಟೋಪಚಾರ ಹಾಗೂ ಹೆಚ್ಚಿನ ಚಿಕಿತ್ಸೆಗಾಗಿ ಹಣ ನೀಡಲು ಮುಂದಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ರೋಗಿಯ ಪರಿಸ್ಥಿತಿ ಗಮನಿಸಿದರೆ ಸಂಬಂಧಿಕರ ನಿರ್ಲಕ್ಷ್ಯದಿಂದಾಗಿ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದೆ. ಸಂಬಂಧಿಕರು ಹಾಗೂ ಸಮಾಜದ ಮುಖಂಡರು ರೋಗಿಯ ಬಳಿ ಸುಳಿಯುತ್ತಿಲ್ಲ ಎಂದು ತಿಳಿದು ಬಂದಿದೆ. ವಾಸಿಯಾಗದ ರೋಗದಿಂದ ಬಳಲುತ್ತಿದ್ದ ಕಾರಣ ಸಂಬಂಧಿಕರು ಈ ರೀತಿ ನಡೆದುಕೊಂಡಿದ್ದಾರೆ ಎನ್ನಲಾಗಿದ್ದು, ಈ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸಂಬಂಧಿಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಈ ಘಟನೆಯು ಸಂಬಂಧಗಳ ನಡುವೆ ಮಾನವೀಯತೆಯ ಕೊರತೆಯನ್ನ ಎತ್ತಿ ತೋರಿಸುತ್ತಿದೆ. ಇಲ್ಲಿ ಒಂದು 5-7 ದಿವಸ ಆಗ್ತಿರಿ ಒಂದು ಪೇಷಂಟ್ ತಂದವರು ಸರಿಯಾಗಿ ಸ್ಪಂದನೆ ಮಾಡೋಲ್ರಿ ಅವ್ರಿಗೆ. ಮತ್ತು ಎಲ್ಲರ ಹೋಯ್ತು ರುದ್ರಾಶ್ರಮದವ್ರು ಬಂದವ್ರು ಹೋಯ್ತು ನನ್ನಂತೆ ಒಬ್ಬ ಭೇಟಿಗೆ ಅವನ ಸರಿ ಹೇಳೋದು ಅವರೇ ಸರಿ ಹೇಳ್ಕೊತಾರು. ದಿನ 3-4 ಗಂಟೆ ಪೇಷಂಟ್ ಬರಾಕತ್ತಾವು. ಆದರೂ ಇಲ್ಲೇ ಕೆಟ್ಟ ವಾಸನೆ ಇರ್ತೈತಿ. ಕುಂಡ್ರಲಾಕ ಬರ್ಲಾಕ ಮಂದಿಗೆ ತ್ರಾಸ ಆಗತ್ತೈತಿ. ಈ ಚೀಟಿ ಮಾಡೋದು ಹೋದಲ್ಲಿ ರೋಡ್ ಮ್ಯಾಗ ಮಾಡಾಕತ್ತಾರ ಅಲ್ಲಿ ಒಂದು ರೂಮ್ನ್ಯಾಗ. ಯಾಕಪ್ಪ ಇಂಥ ತೆಗೆದಿದ್ರೆ ಪಟ್ನ ಒಬ್ಬ ಯಾವ ಹಚ್ಕೋಲ್ಲ. ಯಾಕೆ ಹಚ್ಕೋವಲ್ರಿ? ಇದು ಗೌರ್ಮೆಂಟ್ ಹಾಸ್ಪಿಟಲ್, ಸಾರ್ವಜನಿಕ ಹಾಸ್ಪಿಟಲ್. ಇದಕ್ಕೆ ಯಾಕೆ ನೀವು ಸ್ಪಂದನೆ ಮಾಡವಲ್ರಿ? ಇದಕ್ಕಾಗಲಿ ನೀವೆಲ್ಲ ಯಾರದಿರಿ ಅವ್ರಿಗೇನು ಬರೆದು ಕೊಡು ಅಂತ ಕೊಡ್ರಿ. ಅವ್ರು ಇನ್ನೊಂದು ಕಡೆ ಹೋಯ್ತು ನಾನು ಹಾಕ್ತಾರೆ. ವೃದ್ಧಾಂಶವ್ರು ಬಂದವರು ಅವ್ರಿಗೆ ಮೀಡಿಯಾದವ್ರಿಗೆ ಸ್ಪಂದನೆ ಕೊಡುವಲ್ರಿ. ಎದಕ್ಕೆ ಕೊಡುವಲ್ರಿ? ಮೀಡಿಯಾದವ್ರು ಏನು ಪೇಪರ್ದವ್ರು ಏನು ತಿಳಿದ್ರಿ? ಬರೀ ನಿಮ್ಮ ಕೆಲ್ಸಕ್ಕೆ ಸಾರ್ವಜನಿಕ ಕೆಲ್ಸಕ್ಕೆ ಅದಾರ, ನೀವು ಹೆಂಗದಿರಿ? ಅವರು ಹಂಗದಾರ. ಒಬ್ರು ಒಳ್ಳೇದು ಮಾಡುವಂತ ನೋಡ್ತಿರ್ತಾರೆ ಯಾರಾಗಲಿ. ಇದಕ್ಕೆ ಯಾಕೆ ಹಿಂಗೆ ಸ್ಪಂದನೆ ಮಾಡೋಕ್ಕವಲ್ರಿ? ಇಲ್ಲೆಲ್ಲ ತ್ರಾಸ ಆಗತೈತಿ ಅಂತ ಹೇಳ್ತಿಕೊಂಡು ಮೀಡಿಯಾದವ್ರು ಬಂದ್ರೂ ಮೀಡಿಯಾದವ್ರಿಗೆ ಏನು ಹೇಳ್ತಾರೆ ಇವರು? ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದ್ರ ಬದಲು ಏನು ಹೇಳ್ತೀರಿ? ಅದಕ್ಕೆ ಇವ್ರು ಗುರುತಿಲ್ಲ ಮತ್ತು ಹಾಸ್ಪಿಟಲ್ದಾಗ ಯಾಕೆ ಇರಬೇಕು? ಇವ್ರ ಮನೆಗೆ ಹೋಗ್ಬಿಡ್ಬೇಕು. ಇವೆಲ್ಲ ಯಾವ ಪೇಷಂಟ್ ಅದಾವ ಯಾವೆಲ್ಲ ಚೆಕ್ ಮಾಡ್ಬೇಕು, ನೋಡ್ಬೇಕು. ಗುರುತಿಲ್ಲ ಅಂದ್ರೆ ಇವ್ರು ಏನು ಹೆಂಗೇನು ಮಾಡಿದ್ರು ಇವ್ರಿಗೆ? ಅದಕ್ಕಾಗಿ ಮನಗಂಡ ಯಾರು ಬರುವಲ್ರಿ, ಎಲ್ಲರೂ ಮೂಗಿ ಮಾಸ್ಕ್ ಹಾಕೊಂಡು ಕೊಟ್ಟಿದ್ದೀವ್ರಿ. 2 ದಿವಸ ಆತ್ರಿ ಈಗ ನಾವು ನಿನ್ನ ಬಂದಂಗ ನೋಡಕತ್ತಿದ್ದೀವಿ. ಇನ್ನು 3:00 ಬಂದಿದ್ದೀವಿ ಇಲ್ಲಿ. ಈಗ ಬಂದಂಗನು ಈಗ ಸೇಮ ಐತ್ರಿ. ನಾವು ಈಗ ಮುಂಜಾನೆ 9:00 ಬಂದಿದ್ದೀವಿ. ಒಟ್ಟು ಏನ್ರಿ ಇಲ್ಲಿ ಚೀಟಿ ಮಾಡೋದು ಅಲ್ಲಿ ಮಾಡಾಕತ್ತಾರ್ರಿ. ಚೀಟಿ ಮಾಡೋದು ಇಲ್ಲಿ ಮಾಡತ್ತಾರೆ, ಎಲ್ಲಿ ಮಾಡತ್ತಾರೆ? ಅಲ್ಲಿ ಬೇರೆ ಕಡೆ ಮಾಡಾಕತ್ತಾರೆ.